ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೇರಳವಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎಂಬಂಥ ಈ ವಾಕ್ಯದ ಧ್ಯಾನದ ಈ ಸರಣಿಯಲ್ಲಿ ನಾವು ಈ ತಿಂಗಳು ಧ್ಯಾನಿಸ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯಿಂದ ಉಂಟಾಗುವ ಲಾಭಗಳು. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನ. ಯೋಹಾನ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಈ ವಾಕ್ಯಗಳನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ದೇವರಾತ್ಮನ ತಾನು ನಮಗೆ ಬೋಧಿಸಲಿ. ದೇವರು ನಮಗೆ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ಆತ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಈ ರೀತಿಯಾಗಿ ಹೇಳಿಕೊಂಡಿದ್ದಾನೆ: ಪರಲೋಕದಿಂದ ಇಳಿದು ಬರುವ ರೊಟ್ಟಿಯು ನಾನೇ. ಈತನು ತನ್ನ ಕುರಿತಾಗಿ ಹೇಳಿಕೊಳ್ಳುವಾಗ ಈತನು ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ. ಆತನು ಸ್ಪಷ್ಟವಾಗಿ ಇದನ್ನು ನಮಗೆ ತಿಳಿಯಪಡಿಸ್ತಾನೆ. ಅಲ್ಲಿಗೆ ಇದು ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ. ಈತನು ಜೀವದ ರೊಟ್ಟಿಯಾಗಿ ಇಳಿದು ಬಂದವನು, ಪರಲೋಕದಿಂದ ಬಂದವನು. ಹಾಗಾದರೆ ಪರಲೋಕ ಇದು ಜೀವದ ಲೋಕ. ಈ ಜೀವದ ಲೋಕದಿಂದ ನಮಗೆ ದೊರೆತದ್ದು ಜೀವವುಳ್ಳ ರೊಟ್ಟಿ, ಅದು ಯೇಸು ಕ್ರಿಸ್ತನು ತಾನೇ. ಇದರ ಲಾಭವನ್ನು ಮುಂದೆ ಬರೆಯಲಾಗಿದೆ. ಯೇಸು ಕ್ರಿಸ್ತನ ನುಡಿಗಳು: ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಹಾಗಾದರೆ ಪರಲೋಕದಿಂದ ಜೀವಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ, ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ, ಅಂದರೆ ತಿನ್ನುವುದು ಎಂಬುದಾಗಿ ಹೇಳುವಾಗ ಇದನ್ನು ಒಳಗೆ ಸೇವಿಸುವುದು. ಹಾಗಾದರೆ ನಾವು ದೇವರನ್ನು ಸೇವಿಸುವುದರಲ್ಲಿ ಎರಡು ವಿಧ ಇದೆ ಎಂಬುದನ್ನು ಇಲ್ಲಿ ಗ್ರಹಿಸಬೇಕಾಗ್ತದೆ. ದೇವರನ್ನು ನಮ್ಮ ಜೀವಿತದಿಂದ ಹೊರಗಿಡುವುದು ಅಥವಾ ಹೊರಗಿಟ್ಟು ಆತನನ್ನು ತಿಳ್ಕೊಳ್ಳುವುದಕ್ಕೆ ಪ್ರಯಾಸ ಪಡುವುದು, ಇದು ಒಂದು ವಿಧ. ಅಥವಾ ನಮಗೆ ಪ್ರಕಟವಾದ ದೇವರನ್ನು ನಾವು ನಮ್ಮೊಳಗೆ ಸೇರಿಸಿಕೊಳ್ಳುವುದು ಅಥವಾ ಸೇವಿಸುವುದು. ಇಲ್ಲಿ ವಿಶೇಷವಾಗಿ ಸೇವಿಸುವುದು ಎಂಬುದಾಗಿ ಇಲ್ಲಿ ಈ ಪದ ಬಹಳ ಸೂಕ್ತ. ನಾವು ಇಷ್ಟಪಡುವ ಆಹಾರವನ್ನು ನಾವು ಇಷ್ಟಪೂರ್ವಕವಾಗಿ ಪ್ರೀತಿಯಿಂದ ಅದನ್ನು ಒಳಗೆ ಸೇವಿಸ್ತೇವೆ. ಇಷ್ಟವಾದದ್ದು ನಮ್ಮ ಎದುರು ಇದ್ದರೆ ಅದನ್ನು ಅಲ್ಲಿಯೇ ಯಾರು ಇರಲಿಕ್ಕೆ ಬಿಡಲ್ಲ. ಅದನ್ನು ತೆಗೆದುಕೊಂಡು ಸಂತೋಷವಾಗಿ ಅದನ್ನು ಒಳಗೆ ತೆಗೆದುಕೊಳ್ತಾರೆ, ಒಳಗೆ ಸೇವಿಸ್ತಾರೆ. ಹಾಗಾದರೆ ನಾವು ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿಯಾದ ಯೇಸುವನ್ನು ನಾವು ಸೇವಿಸಿದರೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಅವನು ಸದಾಕಾಲ ಬದುಕುವನು. ಜೀವಲೋಕದಿಂದ ಬಂದ ಜೀವದ ರೊಟ್ಟಿ ಈತನ ಸೇವಿಸುವವನು, ಈತನು ಯಾವಾಗಲೂ ಬದುಕುವನಾಗ್ತಾನೆ. ಕಾರಣ ನಾವು ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕೆ ಆತನೇ ಮೂಲ ಕಾರಣನು ಅಥವಾ ಮುಖ್ಯ ಕಾರಣನು. ಹಾಗಾಗಿ ಅವನು ಸದಾಕಾಲ ಬದುಕುವನು. ನಿತ್ಯ ಜೀವ ಎನ್ನುತ್ತಾನೆ ಇಲ್ಲಿ ಸದಾಕಾಲ ಬದುಕುವನೆಂಬುದಾಗಿ ಅದರ ಲಾಭವನ್ನು ಮಾತನಾಡಲಾಗಿದೆ. ಮತ್ತು ಯೇಸು ಕ್ರಿಸ್ತನು ಹೀಗೆ ಹೇಳ್ತಾನೆ: ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ಹಾಗಾದರೆ ಈ ಈತನು ತನ್ನ ದೇಹವನ್ನು ಈಗ ಲೋಕದ ಜೀವಕ್ಕೋಸ್ಕರ ಕೊಡುವೆನೋ ಎಂಬುದಾಗಿ ಆತನಲ್ಲಿ ವಾಗ್ದಾನದ ಮಾತನ್ನು ಮಾತನಾಡಿದ್ದಾನೆ. ಲೋಕದ ಜೀವಕ್ಕೋಸ್ಕರ ಆತನು ತನ್ನ ದೇಹವನ್ನು ಒಪ್ಪಿಸಿದ್ದಾನೆ. ಇಲ್ಲಿ ನಮಗೆ ಗೊತ್ತಾಗಬೇಕು, ಮನುಷ್ಯರಾದ ನಮ್ಮ ಒಂದು ಸ್ಥಿತಿಯನ್ನು ಇಬ್ರಿಯ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರ್ತದೆ. ಇದು ನಮ್ಮ ಕುರಿತಾದ ವಿಷಯ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು.
ಮನುಷ್ಯರು ಮರಣದ ದಾಸತ್ವದಲ್ಲಿ, ಮರಣದ ಭಯದಲ್ಲಿ ಜೀವಮಾನವೆಲ್ಲ ಪರಿತಪಿಸುವವರು. ಇದು ಮರಣದ ದಾಸತ್ವ. ಇಂಥ ದಾಸತ್ವದೊಳಗಿಂದ ನಮ್ಮನ್ನು ಬಿಡಿಸಬೇಕೆಂಬುದಾಗಿ ಮನಮರುಗಿದವನು ನಮ್ಮ ದೇವರು. ಈಗ ದೇವರು ನಮ್ಮನ್ನು ಹೀಗೆ ಬಿಡಿಸುವುದಕ್ಕಾಗಿ ಆತನು ಪರಲೋಕದಿಂದ ಭೂಮಿಗೆ ಇಳಿದು ಬಂದಿದ್ದಾನೆ. ನಮ್ಮಂತೆ ಆತನು ರಕ್ತ ಮಾಂಸದ ಶರೀರವನ್ನು ಧರಿಸಿ ನಾವು ಹೇಗಿದ್ದೆವೋ ಹಾಗೆ ಆತನು ಬಂದಿದ್ದಾನೆ. ಕಾರಣ ನಮ್ಮನ್ನು ಮರಣದಿಂದಲೂ, ಮರಣ ಭಯದ ದಾಸತ್ವದಿಂದಲೂ ಬಿಡಿಸುವುದಕ್ಕಾಗಿ ಮತ್ತು ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಸೋಲಿಸುವುದಕ್ಕೂ ಆತನು ಈ ವಿಧವಾಗಿ ಬಂದಿದ್ದಾನೆ. ಇದಕ್ಕಾಗಿ ಆತನು ಲೋಕದ ಜೀವಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟವನು. ಇನ್ನು ಮರಣದ ಅಧೀನದಿಂದ, ಮರಣದ ಹಂಗಿನಿಂದ ನಾವು ತಪ್ಪಿಸಿಕೊಳ್ಳುವಂತೆ, ಇಲ್ಲಿ ಮರಣದಿಂದ ತಪ್ಪಿಸಿಕೊಳ್ಳುವಂಥದ್ದು ಎಂಬುದಾಗಿ ಹೇಳುವಾಗ ನಮ್ಮ ಆಯುಷ್ಕಾಲದ ಪೂರೈಕೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಜನನ ಮರಣಗಳ ನಡುವೆ ಆತನು ಜೀವಿಸುವಂಥದ್ದು. ಜನನ ಮರಣ, ಜನನವೆಂಬುದು ಆರಂಭ, ಮರಣವೆಂಬುದು ಅಂತ್ಯ. ಇದು ಪ್ರತಿಯೊಬ್ಬನಿಗೂ ನೇಮಕವಾದ ಆಯುಷ್ಕಾಲ, ದೇವರು ನೇಮಿಸಿರುವ ಆಯುಷ್ಕಾಲ. ನಾನು ಮರಣ ಎಂಬುದಾಗಿ ಹೇಳುವಾಗ ಇದರ ಕುರಿತು ನಾನು ಮಾತನಾಡದೆ, ಇಲ್ಲಿ ಮರಣ ಎಂಬುದಾಗಿ ಹೇಳುವಾಗ ನಾವು ದೇವರ ಐಕ್ಯತೆಯಿಂದ ದೂರ ಹೋದವರು, ಪಾಪದ ನಿಮಿತ್ತ ದೇವರ ಐಕ್ಯತೆಯನ್ನು ಕಳಕೊಂಡವರು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರು. ಮರಣ ಎಂಬುದಾಗಿ ಹೇಳುವಾಗ ಇದು ಪ್ರತ್ಯೇಕತೆಯನ್ನು, ಅಗಲುವಿಕೆಯನ್ನು ಮಾತನಾಡ್ತದೆ. ಹೀಗೆ ದೇವರಿಂದ ಅಗಲಿರುವ ನಾವು ದೇವರ ಜೀವವನ್ನು ಕಳಕೊಂಡವರು. ಹಾಗಾದರೆ ತಿರುಗಿ ನಾವು ದೇವರೊಂದಿಗೆ ಸೇರಿಕೊಳ್ಳುವಾಗ ಮಾತ್ರವೇ ನಮಗೆ ದೇವರ ಜೀವದಲ್ಲಿ ನಮಗೆ ಪಾಲುಗಾರಿಕೆ ಅಥವಾ ದೇವರ ಜೀವದಲ್ಲಿ ನಾವು ಸೇರಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಈ ದೇವರ ಜೀವನ ನಮಗೆ ತಿರುಗಿ ದೊರಕಿಸಿಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಆತನು ಜೀವದ ರೊಟ್ಟಿಯಾಗಿ ಬಂದು, ನಾವು ಜೀವದ ರೊಟ್ಟಿಯಾಗಿರುವ ಯೇಸುವನ್ನು ನಾವು ನಂಬಿಕೆಯಿಂದ ನಮ್ಮೊಳಗೆ ಸೇವಿಸುವಾಗ ನಾವು ತಿರುಗಿ ದೇವರ ಜೀವದೊಳಗೆ ಪಾಲುಗಾರರಾಗುವುದಕ್ಕೆ ಆತನು ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಇದಕ್ಕಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟ, ತನ್ನ ಜೀವವನ್ನೇ ಆತನು ಕೊಟ್ಟ, ಇದಕ್ಕಾಗಿ ತನ್ನ ಶರೀರವನ್ನು ಅರ್ಪಿಸಿದ. ಹಾಗಾದರೆ ದೇವರ ಜೀವದಲ್ಲಿ ಸೇರಿಕೊಳ್ಳುವುದಕ್ಕೂ ದೇವರಿಂದ ಅಗಲಿದ ಅಂದರೆ ಮರಣಾವಸ್ಥೆಯಲ್ಲಿದ್ದ ನಮಗೆ ತಿರುಗಿ ದೇವರ ಜೀವದಲ್ಲಿ ನಮಗೆ ಐಕ್ಯತೆ ದೊರಕುವುದಕ್ಕೆ ಯೇಸು ಈ ವಿಧದಲ್ಲಿ ಆತನು ನಮಗೆ ಪ್ರತ್ಯಕ್ಷವಾಗಿದ್ದಾನೆ, ಆತನು ತೋರಿ ಬಂದಿದ್ದಾನೆ, ಅಥವಾ ಆತನು ನಮಗೆ ಈ ವಿಧದಲ್ಲಿ ನಮಗೆ ಸಿಕ್ಕಿದ್ದಾನೆ. ಈ ರೀತಿಯಾಗಿ ದೊರಕಿದ ಯೇಸುವನ್ನು ನಾವು ಸನ್ಮಾನಿಸೋಣ, ನಾವು ಪ್ರಾರ್ಥನೆ ಮಾಡೋಣ. ಮಹಾಕನಿಕರುಳ್ಳ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನೀನು ನಮಗೆ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನೇ, ನಿನ್ನ ಪರಲೋಕದಿಂದ ಬಂದ ಜೀವದ ರೊಟ್ಟಿಯಾಗಿರುವುದಕ್ಕಾಗಿ ಸ್ತೋತ್ರ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ ನಾನೇ ಎಂಬುದಾಗಿ ನೀನು ದೃಢವಾಗಿ ಹೇಳಿ ಅದನ್ನು ಮುಂದೆ ಸಾರಿದ್ದಕ್ಕಾಗಿ ಸ್ತೋತ್ರ. ಈ ರೊಟ್ಟಿನ ಅವನಾದರೂ ತಿಂದರೆ ಅವನು ಸದಾಕಾಲ ಬದುಕೋನು. ಏಸಪ್ಪ, ನಿನ್ನನ್ನು ನಾವು ನಮ್ಮೊಳಗೆ ನಂಬಿಕೆಯಿಂದ ಸ್ವೀಕರಿಸುವಾಗ ನಮಗೆ ದೇವರ ಜೀವವನ್ನು ನೀನು ನಮಗೆ ಕೊಡುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೇ, ನಾನು ಕೊಡುವ ರೊಟ್ಟಿ ಇದು ನನ್ನ ದೇಹ ಎಂಬುದಾಗಿ ನೀನು, ಮಾಂಸ ಎಂಬುದಾಗಿ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹಾಗೆ ನೀನು ರಕ್ತ ಮಾಂಸದಲ್ಲಿ ಬಂದದಕ್ಕಾಗಿ ಸ್ತೋತ್ರ. ಮರಣದ ಭಯದ ದೆಸೆಯಿಂದ ಜೀವಮಾನವೆಲ್ಲ ದಾಸತ್ವದಲ್ಲಿ ಇರುವವರನ್ನ ಬಿಡಿಸುವುದಕ್ಕೂ, ಕರ್ತನೇ, ಮರಣಾಧಿಕಾರಿಯನ್ನು ಅಡಗಿಸುವುದಕ್ಕೂ ನೀನು ಮಾಡಿದ ಮಹಾಪ್ರಯತ್ನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ನಾವು ನಿನ್ನ ಜೀವನ ಪಡೆದುಕೊಳ್ಳುವಂತೆ ನೀನು ಲೋಕದ ಜೀವಕ್ಕೋಸ್ಕರ ನಿನ್ನನ್ನೇ ಕಲ್ವಾರಿ ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡದನ್ನು ನೆನೆಸಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ ತಂದೆಯೇ, ನೀನು ನಮಗೆ ನಿನ್ನನ್ನೇ ಕೊಟ್ಟದಕ್ಕಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಕರ್ತನೇ, ಹೌದಪ್ಪ, ನಮ್ಮಲ್ಲಿ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಕರ್ತನೆ ನಾವು ಅನುಸರಿಸೋದೆ, ಕರ್ತನೆ, ನಮ್ಮ ಜೀವಕ್ಕೆ, ನಮ್ಮ ಆರೋಗ್ಯಕ್ಕೆ ಹಾನಿಕರವಾದ ಆಹಾರಗಳ ಅಲ್ಲಿ ಅನೇಕವಾದದನ್ನು ನಾವು ಸೇವಿಸಿ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುವಂಥ ಜನರಪ್ಪ, ನಮ್ಮನ್ನು ಕನಿಕರಿಸ್ರಿ. ಕರ್ತನೆ, ಇದು ವ್ಯರ್ಥವಾದ ಅಥವಾ ಮೋಸಕರವಾದ ಆಹಾರ ಸೇವನೆ ಪದ್ಧತಿಯಿಂದ ನಮ್ಮನ್ನು ಬಿಡಿಸಿರಿ ಸ್ವಾಮಿ. ಕರ್ತನೆ, ಯಾರ್ಯಾರಿಂದ ದುರಭ್ಯಾಸಗಳಲ್ಲಿದ್ದಾರೋ, ಸರಿಯಾದ ಆಹಾರವನ್ನು ಸೇವಿಸದೆ ತಪ್ಪಾದ ವಿಧದಲ್ಲಿ ಆಹಾರವನ್ನು ಸೇವಿಸುವವರಿಗೆ ನೀನು ಸರಿಯಾದ ಅರಿವನ್ನು ಕೊಟ್ಟು ಕರ್ತನೆ ಆರೋಗ್ಯ ಕಾದುಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸ್ರಿ. ನಿನ್ನ ಜೀವವನ್ನು ಹೊಂದಿಕೊಳ್ಳುವಂತೆ ನಿನ್ನ ಸೇವಿಸುವಂಥ ಕೃಪೆಯನ್ನು ಒದಗಿಸ್ರಿ. ಹೀಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸಿದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.